ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಜಯಪುರದಲ್ಲಿ ಚಾವಣಿ ಕುಸಿದು 4 ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆ ಮೃತದೇಹವನ್ನ ಅಗ್ನಿಶಾಮಕ ಸಿಬ್ಬಂದಿ ಹೊರಕ್ಕೆ ತೆಗೆದಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನೊಂದು ಮೃತದೇಹಕ್ಕಾಗಿ ಶೋಧ ಮುಂದುವರೆದಿದೆ. ವಿಜಯಪುರದಲ್ಲಿ ಚಾವಣಿ ಕುಸಿದು ಆಗಿರುವಂತಹ ದುರಂತ ಇದು. 3 ಮೃತದೇಹವನ್ನು ಈಗಾಗಲೇ ಹೊರಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ತೆಗೆದಿದ್ದಾರೆ. ಇನ್ನೊಂದು ಮೃತದೇಹವನ್ನು ಹೊರಗೆ ತೆಗಿಬೇಕಾಗಿದೆ. ಹಾಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಸ್ಥಳಕ್ಕೆ ಡಿಸಿ ಡಾಕ್ಟರ್ ಕೆ ಆನಂದ್, ಎಸ್ಪಿ ಸೇರಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಜಿಲ್ಲೆಯ ಆಲಮೇಲ ತಾಲೂಕಿನ ಮೋರಟಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿ ಚಾವಣಿ ಕುಸಿದು ಬಿದ್ದು ದುರಂತ ಆಗಿದೆ ಅಂತ ಹೇಳಿ. ನೋಡಿ, ಆ ಚಾವಣಿ ಯಾವ ರೀತಿ ಕುಸಿದಿದೆ ಅನ್ನುವಂಥ ಎಲ್ಲ ದೃಶ್ಯಗಳು ಲಭ್ಯವಾಗ್ತಾ ಇದೆ. ಸುತ್ತಮುತ್ತ ಜನಸಾಮಾನ್ಯರು ಕೂಡ ಸೇರಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತಹ 3 ಮೃತದೇಹವನ್ನು ಈಗಾಗಲೇ ಹೊರಗೆ ತೆಗೆಯಲಾಗಿದೆ. ಇನ್ನೊಂದು ಮೃತದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಈಗಾಗಲೇ ಹಲವಾರು ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಜಿಲ್ಲೆಯ ಆಲಮೇಲ ತಾಲೂಕಿನ ಮೋರಟಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ವಿಜಯಪುರದ ಘಟನೆ. ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಸುತ್ತಮುತ್ತ ಸೇರಿರುವಂತಹ ಜನಸಾಮಾನ್ಯರ ದೃಶ್ಯಾವಳಿಯನ್ನು ಕೂಡ ಗಮನಿಸಬಹುದು. ಅಗ್ನಿಶಾಮಕ ದಳ ಸಿಬ್ಬಂದಿ ತಮ್ಮ ಪ್ರಯತ್ನವನ್ನು ಮುಂದುವರೆಸಿದ್ದಾರೆ. ಆ ದೃಶ್ಯ ಕೂಡ ಲಭ್ಯವಾಗಿದೆ. ಸ್ಥಳಕ್ಕೆ ಡಿಸಿ ಡಾಕ್ಟರ್ ಕೆ ಆನಂದ್ ಹಾಗೆಯೇ ಎಸ್ಪಿ ಅಧಿಕಾರಿಗಳ ತಂಡ ಕೂಡ ಭೇಟಿ ಕೊಟ್ಟು ಪರಿಶೀಲನೆಯಲ್ಲಿ ತೊಡಗಿದೆ. ಮತ್ತು ಈ ಅಗ್ನಿಶಾಮಕ ದಳ ಸಿಬ್ಬಂದಿ ಕೂಡ ಯಾವ ರೀತಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನು ನೀವಿಲ್ಲಿ ಗಮನಿಸಬಹುದು. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಾನಂದ ಭಜಂತ್ರಿ ನೀಡುತ್ತಾ ಹೋಗ್ತಾರೆ. ಶಿವಾನಂದ, ಶೋಧ ಕಾರ್ಯ ಹೇಗೆ ನಡೀತಾ ಇದೆ? ಈಗಾಗಲೇ ಸಿಕ್ಕಿರುವಂತಹ ಮೃತದೇಹದ ಗುರುತು ಪತ್ತೆಯಾಗಿದೆಯಾ? ದಿವಸ್ರಿ, ಏನು ನಿನ್ನೆ ಆಲ್ಮೇಲ್ ತಾಲೂಕಿನ ವಿಜಯಪುರ ಜಿಲ್ಲೆ ಆಲ್ಮೇಲ್ ತಾಲೂಕಿನ ಮುರುಟಿ ಗ್ರಾಮದಲ್ಲಿ ಏನೋ ಒಂದು ಅಕಾಲಿಕ ಒಂದು ಮಳೆ ಸುಂಟರ ಗಾಳಿ ಸಹಿತ ಏನೋ ಒಂದು ಮೇಲ್ಛಾವಣಿ ಕುಸಿದು ಮನೆಯಲ್ಲಿರ್ತಕ್ಕಂಥ 4 ಕೂಡ ಏನು ಜೀವಂತ ಶವ ಆಗಿದ್ರು. ಸದ್ಯ ಅಗ್ನಿಶಾಮಕ ದಳದವರು ಕೂಡ ಕಾರ್ಯಾಚರಣೆ ನಿನ್ನೆಯಿಂದ ಶೋಧ ಕಾರ್ಯಾಚರಣೆ ಮಾಡ್ತಾ ಇದ್ರು. ಇವತ್ತು ಬೆಳಗ್ಗೆ ಪತ್ನಿ ಮತ್ತು ಪತಿ ಹಾಗೂ 2 ಮಕ್ಕಳನ್ನು ಕೂಡ ಇವತ್ತು ಹೊರಗಡೆ ತೆಗೆದಿರುವಂತದ್ದು. ಸ್ಥಳಕ್ಕೆ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂಬಿ ಪಾಟೀಲ್ ಅವರಾಗಿರ್ಬೋದು, ವಿಜಯಪುರ ಜಿಲ್ಲಾಧಿಕಾರಿಗಳಾಗಿರ್ತ ಆನಂದ್ ಅವರಾಗಿರ್ಬೋದು, ಅದ್ರ ಜೊತೆಗೆ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರ್ತಕ್ಕಂಥ ಲಕ್ಷ್ಮಣ್ ನಿಂಬೂರಿಗೆ ಅವರು ಕೂಡ ನಿನ್ನೆಯಿಂದ ಆ ಒಂದು ಸ್ಥಳದಲ್ಲಿ ಇಟ್ಕೊಂಡು ಆ ಒಂದು ಕಾರ್ಯಾಚರಣೆ ಬೆಳಗ್ಗೆ ಇವತ್ತು ಕಂಪ್ಲೀಟ್ ಮಾಡಿರುವಂತದ್ದು. 4 ಶವಗಳನ್ನು ಕೂಡ ಹೊರಗೆ ತೆಗೆದಿರುವಂತದ್ದು. ಸದ್ಯ ಮುಂದಿನ ಕಾರ್ಯಕ್ರಮಕ್ಕೆ ಅಲ್ಲಿನ ಅವರು ಒಂದು ವಿಧಿವಿಧಾನಗಳ ಮೂಲಕ ಆ ಶವಗಳನ್ನ ಒಂದು ಗ್ರಾಮಕ್ಕೆ ತೆಗೆದುಕೊಂಡು ಹೋಗಿ ಮುಂದಿನ ಕಾರ್ಯಕ್ಕೆ ಯಥಾಸ್ಥಿತಿ ಆಗಲಿಕ್ಕೆ ಅಲ್ಲಿ ಸ್ಥಳೀಯರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡು ಹೋಗುವ ದಿವಸ. ಓಕೆ, ಸ್ಥಳಕ್ಕೆ ಎಂಬಿ ಪಾಟೀಲ್ ಅವರು ಕೂಡ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇದರ ಬಗ್ಗೆ ಸದ್ಯ ಈಗ ತಾನೇ ಆಗಮಿಸಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಪರಿಶೀಲನೆ ಮಾಡಿ ಅವ್ರ ಜೊತೆ ಒಂದು ಸಮಾಲೋಚನೆ ಮಾಡಿದ ನಂತರ ಮಾಧ್ಯಮದ ಜೊತೆಗೆ ಮತ್ತೆ ಯಾವ ರೀತಿ ಆ ಒಂದು ಕುಟುಂಬಕ್ಕೆ ಏನೋ ಒಂದು ಪರಿಹಾರ ಘೋಷಣೆ ಮಾಡ್ತಾರೆ ಅನ್ನೋ ಕೂಡ ನಾವು ಕಾದ್ ನೋಡಬೇಕಾಗಿದೆ ದಿವಸ. ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶಿವಾನಂದ್. ಒಟ್ಟಾರೆ ವಿಜಯಪುರದ ಚಾವಣಿ ಕುಸಿದು 4 ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರ 4 ಮೃತದೇಹಗಳನ್ನು ಹೊರಕ್ಕೆ ತೆಗೆಯಲಾಗಿದೆ. ಇನ್ನು ಸ್ಥಳಕ್ಕೆ ಎಂಬಿ ಪಾಟೀಲ್ ಕೂಡ ಬಂದಿದ್ದಾರೆ. ಅಲ್ಲಿರುವಂತಹ ಒಂದು ಮನವಿ ಅಂತ ಹೇಳಿದ್ರೆ ಒಂದು ಪರಿಹಾರವನ್ನು ಘೋಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಸಚಿವರು ಏನು ಹೇಳ್ತಾರೆ ಅಂತ ಸ್ಥಳೀಯರು ಕಾದು ಕುಳಿತಿದ್ದಾರೆ.